ನೋಡಿ, ಬಿ ಜೆ ಪಿಯವರಿಗೆ ಒಂದು ಕೆಟ್ಟ ಸ್ವಭಾವ ಇದೆ. ಯಾವುದಾದ್ರೂ ಒಂದು ಹಿಂದುತ್ವ ಇಲ್ಲ ಯಾವುದಾದ್ರೂ ಸಾವಲ್ಲಿ ರಾಜಕಾರಣ ಮಾಡೋದು. ಇವತ್ತು ರಾಮನ್ನು ತಗೊಂಡಿದ್ದಾರೆ, ಅವರ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ಆದರೆ ನಿಜವಾಗಿರ್ತಕ್ಕಂಥ ರಾಮನ ಭಕ್ತರು ಯಾರು ಅಂದರೆ ನಾವು. ನಮ್ಮನ್ನಲ್ಲಿ ಕರೀಲಿಲ್ಲ ಅಂದ್ರೂ ನಾವು ಇಲ್ಲಿಂದನೇ ರಾಮನ ಭಕ್ತನ ರಾಮನಿಗೆ ವಿಶ್ವಾಸ ಪಡೋದು. ಯಾಕಂದ್ರೆ ನಾನು ಒರಿಜಿನಲ್ ಹಿಂದೂ, ಅವರು ಡೂಪ್ಲಿಕೇಟ್ ಅವ್ರು ಹೊಡ್ಕೊಳ್ಳಿ, ಏನು ಪರವಾಗಿಲ್ಲ. ನಾನೇನು ಹೇಳಬೇಕಾಗಿಲ್ಲ, ನಾನು ಹಿಂದೂ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ನಾನು ಹಿಂದೂನೇ ಹುಟ್ಟಿದಾಗಲಿಂದನೂ ಕೂಡ. ಆದರೆ ಬೇರೆ ಸಮಾಜಕ್ಕೂ ಧರ್ಮಕ್ಕೂ ಗೌರವವನ್ನು ಕೊಡ್ತಕ್ಕಂಥದ್ದನ್ನೇ ಒರಿಜಿನಲ್ ಹಿಂದೂ. ನಾನು ಹಿಂದೂ ಅಂತ ಹೇಳಿಕೊಂಡು ಅದನ್ನು ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಈ ಕರಾವಳಿ ಭಾಗದಲ್ಲಿ ಇದೆಯಲ್ಲ, ಅದು ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಅವರನ್ನು ಮತ ಬ್ಯಾಂಕಿಗೋಸ್ಕರನೇ ಇದು ಹಿಂದುತ್ವ ಭಾವನಾತ್ಮಕ ತೊಗೊಂಡೋಗೋದು ನನಗನ್ಸುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸುತ್ತೆ ಹೋದ ಸತಿ ಚುನಾವಣೆಯಲ್ಲಿ ಇವರು ಅದನ್ನು ತೋರಿಸಿದ್ದಾರೆ ಜನರು. ನಾನು ಹೇಳ್ತೀನಿ ಕೇಳಿ, ಅಯೋಧ್ಯೆಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ, ನಾನು ಚರ್ಚಿಗೂ ಹೋಗ್ತೀನಿ, ಬುದ್ಧ ಗಯಾ ಇದೆಯಲ್ಲ ಅಲ್ಲಿಗೂ ಹೋಗ್ತೀನಿ. ನನಗೆ ಎಲ್ಲೆಲ್ಲಿ ಮನಸ್ಸು ಬರ್ತದೆ, ತೃಪ್ತಿ ತರ್ತದೆ, ಒಬ್ಬ ಮನುಷ್ಯನಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಗೌರವ ಕೊಡಬೇಕು ಅಲ್ಲೆಲ್ಲ ಕಡೆನೂ ಹೋಗ್ತೀನಿ. ಆದರೆ ದೇವರ ಹೆಸರಲ್ಲಿ ರಾಜಕಾರಣವನ್ನು ಮಾತ್ರ, ಧರ್ಮದ ಹೆಸರಲ್ಲಿ ರಾಜಕಾರಣವನ್ನು ಬಂಗಾರಪ್ಪವ್ರ ಮಗನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವತ್ತೂ ಕೂಡ ಮಾಡೋಲ್ಲ. ಯಡಿಯೂರಪ್ಪವ್ರು ಹೇಳಿದ ತಕ್ಷಣ ತೀರ್ಮಾನ ಆಗ್ಬಿಡ್ತದೆ. ಕಾಂಗ್ರೆಸ್ ಪಕ್ಷದ ಹಣೆ ಬರೆಯೋರು ಈ ರಾಜ್ಯದ ಮತದಾರರು. ಯಡಿಯೂರಪ್ಪರಾಗಲಿ ನಳಿನ್ ಕಟೀಲ್ ಆಗಲಿ ಇನ್ನೊಬ್ಬರಲ್ಲ. ಇವತ್ತು ನಮ್ಮ ಹಣೆ ಬರೆದಿರೋದು. ಇವತ್ತು 136ರಲ್ಲಿ ವಿಶ್ವಾಸದಿಂದ ಮತ ಕೊಟ್ಟು ಗೆಲ್ಲಿಸಿರೋರು ಇವತ್ತು ಈ ರಾಜ್ಯದ ಜನತೆ. ಯಾರು ಅವರನ್ನು ಧಿಕ್ಕರಿಸಿದ್ದಾರೆ, ಸೋಲಿಸಿದ್ದಾರೆ ಹೀನಾಯವಾಗಿ, ಅವರು ಇವತ್ತು ಅವ್ರ ಕಡೆಯವರು ಏನಾರು ಹೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ. ನಾನು ಇಷ್ಟೇ ಹೇಳೋದು, ತಮ್ಮ ಮೂಲಕ ರಾಜ್ಯದ ಜನತೆ ಒಳ್ಳೆ ತೀರ್ಮಾನವನ್ನು ತಗೊಂಡ್ರು, ನಮ್ಮ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸವನ್ನು ಕೊಟ್ಟರು. ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ.